ಡಾಕ್ಟರ್ ಎಡ್ವರ್ಡ್ ಬ್ಯಾಚ್ರವರು ಪ್ರಕೃತಿದತ್ತವಾಗಿ ಬೆಳೆದ ಕೆಲವು ಹೂಗಳಲ್ಲಿ ವ್ಯಾಧಿಗಳನ್ನು ಗುಣಪಡಿಸುವ ಶಕ್ತಿ ಇರುವುದು ಎಂದು ಕಂಡುಹಿಡಿದರು. ಈ ಹೂವುಗಳನ್ನು ಕಂಡುಹಿಡಿಯುವುದಕ್ಕಾಗಿ ವರ್ಷಾನುಗಟ್ಟಲೆ ಕಾಲ, ಕಾಡು, ಮೇಡುಗಳನ್ನು ಅಲೆದು ವಿವಿಧ ಪ್ರಯೋಗಗಳನ್ನು ಮಾಡುತ್ತಾ ಬಂದರು. ಹೀಗೆ ಹಲವಾರು ಪ್ರಯೋಗಗಳ ನಂತರ ಮೊದಲಿಗೆ ಯುಮಿಲಸ್, ಇಂಪೇಷನ್ಸ್ ಮತ್ತು ಕ್ಲೆಮ್ಯಾಟಿಸ್ ಎಂಬ ಔಷಧಗಳನ್ನು ಕಂಡುಹಿಡಿದು ರೋಗಿಗಳ ಮೇಲೆ ಪ್ರಯೋಗಿಸಿ ಅದರಲ್ಲಿ ಯಶಸ್ಸನ್ನು ಕಂಡರು. ಇವುಗಳ ಬಗ್ಗೆ ಹೋಮಿಯೋಪತಿ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆದರು. ಹೀಗೆ 1930ರಿಂದ 1936ರವರೆಗೆ ಅನೇಕ ಪ್ರಯೋಗಗಳನ್ನು ಮಾಡುತ್ತಾ ಇಂಗ್ಲೆಂಡಿನ ಹಾಗೂ ಇದರ ಸುತ್ತಮುತ್ತಲು ದೇಶಗಳ ಕಾಡುಗಳಲ್ಲಿ ಬೆಳೆಯುವ 37 ಬಗೆಯ ಕಾಡು ಹೂಗಳು ಮತ್ತು ಕಾಡುಗಳ ಬೆಟ್ಟಗಳಲ್ಲಿ ಒಸರುವ ವಿಶೇಷ ಬಗೆಯ ನೀರನ್ನು ಕಂಡುಹಿಡಿದರು ಡಾಕ್ಟರ್ ಎಡ್ವರ್ಡ್ ಬ್ಯಾಚ್.